ತುಂಬಾ ಇಂಪಾರ್ಟೆಂಟ್ ರೀಲ್, ದಯವಿಟ್ಟು ಗಮನ ಕೊಡಿ. ಈಗಂತೂ ಎಲ್ಲರ ಕಿವಿಯಲ್ಲಿ ಹೆಡ್ಫೋನ್ಸ್, ಇಯರ್ಬಡ್ಸ್, ಓವರ್ ದ ಇಯರ್ಫೋನ್ಸ್ ಇದೆಲ್ಲದನ್ನ ನೋಡ್ತಾನೆ ಇರ್ತೀವಿ. ಆದ್ರೆ ನಿಮಗ್ ಗೊತ್ತಾ, WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ವರ್ಷದ ಶುರುವಿನಲ್ಲಿ ಒಂದು ಆರ್ಟಿಕಲ್ ರಿಲೀಸ್ ಮಾಡಿದೆ. ಅದರ ಪ್ರಕಾರ ಇಡೀ ಪ್ರಪಂಚದಾದ್ಯಂತ ಈ ರೀತಿ ಹೆಡ್ಫೋನ್ಸ್, ಇಯರ್ಫೋನ್ಸ್ ಹಾಕೋದ್ರಿಂದ 1.1 ಬಿಲಿಯನ್ಗೂ ಹೆಚ್ಚು ಮಂದಿ ಕಿವುಡರಾಗಿದ್ದಾರೆ. ಹೌದು, ಕಿವಿ ಸರಿಯಾಗಿ ಕೇಳಿಸದೇ ಇರೋದು ಈಗಿನ ಕಾಲದಲ್ಲಿ ಹೆಚ್ಚಾಗಿದೆ. 80 ಹಾಗೆ 90ರ ದಶಕದಲ್ಲಿ ಕಂಪೇರ್ ಮಾಡಿದ್ರೆ ಇದು ಅತ್ಯಂತ ಜಾಸ್ತಿ ಆಗಿದೆ. ನಾವು ಹಾಕುವಂತಹ ಇಯರ್ಫೋನ್ಸ್, ಎಸ್ಪೆಷಲಿ ಇಯರ್ಬಡ್ಸ್ 85 ಡೆಸಿಬಲ್ಗಿಂತ ಹೆಚ್ಚು ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಈ ಇವೆಂಟ್ಸು, ಪಬ್ಸು, ಪಾರ್ಟೀಸ್ ಇಲ್ಲೆಲ್ಲ 125 ಡೆಸಿಬಲ್ಗಿಂತ ಹೆಚ್ಚು ಸೌಂಡ್ಗೆ ನಮ್ಮ ಕಿವಿ ಎಕ್ಸ್ಪೋಸ್ ಆಗುತ್ತೆ. ಇದರಿಂದಾಗಿ ತುಂಬಾ ಬೇಗ ನಮ್ಮ ಹಿಯರಿಂಗ್ ಎಬಿಲಿಟಿನ ನಾವು ಕಳ್ಕೊಳ್ತಾ ಹೋಗ್ತೀವಿ. ನಮ್ಮ ಕಿವಿಯ ಚುರುಕುತನ ಮಂದ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳುತ್ತೆ. ಇನ್ನು ಹಿಂದೆ ಕೂಡ ವಾಕ್ಮ್ಯಾನ್ ಇತ್ತಲ್ಲ ಅಂತ ನೀವು ಯೋಚನೆ ಮಾಡಬಹುದು. ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಬ್ಯಾಟ್ರಿಯನ್ನ ಆಧರಿಸಿದಂತಹ ವಾಕ್ಮ್ಯಾನ್ ತುಂಬಾ ಬೇಗ ಸಾಯ್ತಾ ಇತ್ತು. ಹೀಗಾಗಿ ನಾವು ಹೆಚ್ಚಾಗಿ ಆ ಸೌಂಡ್ಗೆ ಎಕ್ಸ್ಪೋಸ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಹಾಗಲ್ಲ. ಮತ್ತೆ ಇದಕ್ಕೆ ಪರಿಹಾರ ಏನು? 60-60 ರೂಲ್. ಅಂದ್ರೆ ನೀವು ಕೊಡುವಂತಹ ವಾಲ್ಯೂಮ್ 60% ಮಾತ್ರ ಆಗಿರ್ಬೇಕು. ಹಾಗೆ ಒಂದು ದಿನದಲ್ಲಿ 60 ಮಿನಿಟ್ಸ್ ಮಾತ್ರ ಈ ರೀತಿ ಕ್ಲೋಸ್ ಆಗಿ ಸೌಂಡ್ ನ ಕೇಳೋದಕ್ಕೆ ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡ್ಕೋಬೇಕು. ಆದಷ್ಟು ಇಯರ್ಫೋನ್ಸ್, ಇಯರ್ಬಡ್ಸ್ ಎಲ್ಲ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ ಲೋ ವಾಲ್ಯೂಮ್ ನ ಹಾಕೊಳ್ಳಿ.